ನಮಸ್ತೆ ವಿದ್ಯಾರ್ಥಿಗಳೇ. ಈಗ ವರ್ಗ ಸಮೀಕರಣದಲ್ಲಿ ಪ್ರತಿ ವಿದ್ಯಾರ್ಥಿಗಳ ನಾವು ವರ್ಗ ಸಮೀಕರಣವನ್ನು ಯಾವ ರೀತಿಯಾಗಿ ಬಿಡಿಸೋದು ಅನ್ನೋದನ್ನು ಕಲಿಬೇಕು. ಇಂದಿನ ತರಗತಿಯಲ್ಲಿ ನಾವೇನು ಕಲ್ತ್ವಿ? ವರ್ಗ ಸಮೀಕರಣವನ್ನು ಗುರುತಿಸುವುದನ್ನು ಕಲ್ತ್ಕೊಳ್ಳಿ. ನಂತರ ಬಹುಪದೋಕ್ತಿ ಮತ್ತು ವರ್ಗ ಸಮೀಕರಣಕ್ಕೆ ಇರ್ತಕ್ಕಂಥ ಸಂಬಂಧವನ್ನು ತಿಳ್ಕೊಂಡಿದ್ವಿ ಅಲ್ವಾ? ನಂತರ ಒಂದು ಪ್ರಶ್ನೆಯನ್ನು ಸಮಸ್ಯೆಯ ಹೇಳಿಕೆಯನ್ನು ಕೊಟ್ಟಾಗ ಆ ಹೇಳಿಕೆಯನ್ನು ಸಮೀಕರಣವಾಗಿ ಹೇಗೆ ಪರಿವರ್ತನೆ ಮಾಡಿ ಅದರ ಪರಿಹಾರವನ್ನು ಹೇಗೆ ಪತ್ತೆ ಹಚ್ಚೋದು ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ. ಆದರೆ ನಂತರ ಒಂದು ಬಹುಪದೋಕ್ತಿ ಅಂದರೆ ಅದಕ್ಕೆ ಪರಿಹಾರಗಳು ಅಂದರೆ ಪರಿಹಾರ ಏನಂತ? ಬಹುಪದೋಕ್ತಿಗೆ ಶೂನ್ಯತೆಗಳು ಇದ್ದೇ ಇರ್ತವೆ ಅಲ್ವಾ? ಈ ಶೂನ್ಯತೆಗಳು ಪರಿಹಾರಗಳಾಗಿವೆ ಬಹುಪದೋಕ್ತಿ. ಅದೇ ರೀತಿಯಾಗಿ ವರ್ಗ ಸಮೀಕರಣಕ್ಕೂ ಪರಿಹಾರಗಳಿವೆ. ವರ್ಗ ಸಮೀಕರಣವನ್ನು ಬಿಡಿಸುವ ವಿಧಾನಗಳು ಏನೇನು ಮಕ್ಕಳೇ? ಅಪವರ್ತನ ವಿಧಾನ, ಭಾಗಾಕಾರ ವಿಧಾನ ಮತ್ತು ಸೂತ್ರ ವಿಧಾನ ಮತ್ತು ವರ್ಗ ಪೂರ್ಣಗೊಳಿಸಿ ಬಿಡಿಸುವಿಕೆ, ಹೀಗೆ ಬಿಡಿಸುವ ವಿಧಾನಗಳನ್ನು ನಾವು ಇವತ್ತು ಕಲಿಬೇಕಾಗಿತ್ತು. ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ಪ್ರತಿಯೊಂದು ವರ್ಗ ಸಮೀಕರಣಕ್ಕೂ ಮೂಲಗಳು ಇರ್ತವೆ. ಒಂದು ಪರಿವಾರ ಇದೆ ಅಲ್ವಾ? ಪಿ ಆಫ್ ಎಕ್ಸ್ ನೋಡಿ, ಇಲ್ಲಿ ವರ್ಗ ಸಮೀಕರಣದ ಆದರ್ಶ ರೂಪ ನಿಮಗೆ ಗೊತ್ತಿದೆ. ಇದನ್ನೇ ನಾವು ಪಿ ಆಫ್ ಎಕ್ಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತ ಬರ್ಕೊಂಡಾಗ ಇದಕ್ಕೆ ಶೂನ್ಯತೆಗಳೇನೋ ಪಿ ಆಫ್ ಎಕ್ಸ್ ಜೀರೋ ಹಾಕೊಂಡ್ಬಿಟ್ಟು ನಾವು ಶೂನ್ಯತೆಗಳನ್ನು ಕಡಿಮೆ. ಹಾಗಾದರೆ ಈ ಎಕ್ಸ್ ಆಲ್ಫಾ, ಒಂದು ಆಲ್ಫಾ ಅಂತ ಒಂದು ಮೂಲ, ಅದು ಯಾವ್ದು ಬೆಲೆ ಗೊತ್ತಿಲ್ಲ ಮಕ್ಕಳು, ಯಾವುದೋ ಒಂದು ಬೆಲೆ ಎಕ್ಸ್ ಇರೋದಾಗೆ ಒಂದು ಆಲ್ಫಾ ಅಂತ ಒಂದು ವಾಸ್ತವ ಸಂಖ್ಯೆಯನ್ನು ಹಾಕಿದರೆ ಈ ವರ್ಗ ಸಮೀಕರಣ ಸಮತೋಲಿಸುತ್ತದೆ. =0 ಆಲ್ಫಾ ಅನ್ನೋದಾದ್ರೆ ಎಕ್ಸ್ ಆಲ್ಫಾ ಅಂತ ಹಾಕಿದ್ರೆ ಅದು ಏನು ಬರುತ್ತೋ ಆದೇಶ ಮಾಡಿ ಬಂದಿರತಕ್ಕಂಥ ಬೆಲೆಗಳನ್ನು ನಾವು ಏನಂತ ಕರಿತೀವಿ? ಬಹುಪದೋಕ್ತಿ ಅಂದರೆ ಶೂನ್ಯತೆಗಳು ಅಂತ ಕರಿತೀವಿ. ಅದೇ ವರ್ಗ ಸಮೀಕರಣದಲ್ಲಿ ಏನಂತ ಕರಿತೀವಿ? ವರ್ಗ ಸಮೀಕರಣದ ಮೂಲಗಳು ಅಂತ ಕರಿತೀವಿ ಮಕ್ಕಳು. ಹೌದಾ? ಬಹುಪದೋಕ್ತಿಯಲ್ಲಿ ಶೂನ್ಯತೆ ಏನಂತ ಗೊತ್ತಿದೆ ಹೌದಲ್ಲ? ಈಗಾಗಲೇ 9ನೇ ತರಗತಿಯಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ಕಲಿತೀವಿ. ಯಾವುದೇ ಒಂದು ಬಹುಪದೋಕ್ತಿಯನ್ನು ಕೊಟ್ಟರೆ ಪಿ ಆಫ್ ಎಕ್ಸ್ =0 ಅಂತ ಮಾಡ್ಕೋಬೇಕು. ಅದನ್ನು ಅಪವರ್ತನ ಮಾಡಿಕೊಂಡು ಎಕ್ಸಿನ ಬೆಲೆ ಎರಡು ಬರ್ತಾವಲ್ಲ, ಎರಡು ಬೆಲೆಗಳು, ಅವುಗಳನ್ನು ಒಂದು ಬೆಲೆಯನ್ನು ಆದೇಶ ಮಾಡಿದ್ರೆ ಆ ಸಮೀಕರಣ ಆ ಬಹುಪದೋಕ್ತಿ ಸಮತೋಲಿಸಿ 0 ಬರಬೇಕು ಮಕ್ಕಳು. ಆವಾಗ ಆ ಕೊಟ್ಟಿರ್ತಕ್ಕಂಥ ಬೆಲೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯ ಶೂನ್ಯತೆಯಾಗಿದೆ ಅಂತ ಹೇಳ್ತಾ ಇದ್ದೀವಿ ಅಲ್ವಾ? ನೀವು ಹೇಳ್ತಿದ್ರಲ್ವಾ? 9ನೇ ತರಗತಿಯಲ್ಲಿ ಕಲ್ತಿದ್ದೀರ ಮಕ್ಕಳು. ಅದನ್ನ ಈಗ ಇನ್ನೊಂದು ಸ್ವಲ್ಪ ಮುಖ್ಯ ಅದರ ವರ್ಗ ಸಮೀಕರಣದಲ್ಲಿ ಹೇಗೆ ಅನ್ವಯ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಎಕ್ಸ್ ಆಲ್ಫಾ ಆಗಿದ್ರೆ ಶೂನ್ಯತೆ ಮತ್ತು ಮೂಲಗಳು ಒಂದೇ ಆಗ್ತವೆ. ಅಂದರೆ ನೋಡೋಣ, ಒಂದು ಸಮೀಕರಣ ನೋಡಿ, a² + bx + c = 0 ಒಂದು ವರ್ಗ ಸಮೀಕರಣ ಆದರೆ ಆಲ್ಫಾ ಒಂದು ವಾಸ್ತವಿಕ ಸಂಖ್ಯೆ, ಆಲ್ಫಾ ಒಂದು ವಾಸ್ತವ ಸಂಖ್ಯೆ ಆಗಿದ್ರೆ x ಆಲ್ಫಾ ಆಗುತ್ತೆ. ಈ ಆಲ್ಫಾ ಬೆಲೆಯನ್ನು ನಾವು ಈ ಆದೇಶ ಮಾಡಿದ್ರೆ a² + b² + c = 0 ಆಗುತ್ತೆ. ಯಾವ ಬೆಲೆ ಆಗುತ್ತೆ? ಆಲ್ಫಾ ಬೆಲೆಯನ್ನು ಇಲ್ಲಿ ನಾವು ಆದೇಶ ಮಾಡಿ ಏನು ಬರುತ್ತೆ ಅದನ್ನ ಸಮೀಕರಣವನ್ನು ಬಿಡಿಸಿ ಆದೇಶ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಉದಾಹರಣೆ ಲೆಕ್ಕ ಇದೆ ಮತ್ತೆ ನೋಡೋಣ. ಉದಾಹರಣೆ ಒಂದು ಸಮಸ್ಯೆ ನೋಡೋಣ. ಈ ವರ್ಗ ಸಮೀಕರಣವನ್ನು ಬಿಡಿಸಿ ಅಂತ ಕೊಟ್ಟರೆ 2x² - 5x + 3 = 0. ಇದು ನೋಡಿ ಆದರ್ಶ ರೂಪದಲ್ಲಿ ಇದೆ ತಾನೆ. ಹಾಗಾದ್ರೆ ಇದು ಒಂದು ವರ್ಗ ಸಮೀಕರಣ ಅಂತ ಅಂದ್ಕೊಂಡ್ಮೇಲೆ ಇದಕ್ಕೆ ತ್ರಿಪದೋಕ್ತಿ ಅಪವರ್ತನ ಮಾಡೋದು ನಿಮಗೆಲ್ಲ ಈಗಾಗಲೇ ಕಲಿತಿದ್ದೀರ ಮಕ್ಕಳೇ ಅಲ್ವಾ? ಮಧ್ಯ ಪದ ಉಳಿಬೇಕಾದ್ರೆ ಕಳೆದು ಬರಬೇಕು. ಈ ಅಂತ್ಯ ಪದಗಳ ಗುಣಲಬ್ಧ 6x², 3 × 6x² ಆಗುತ್ತಲ್ವಾ? ಅವಾಗ ನೋಡಿ ಬಿಡಿಸ್ತೀರಿ. ಈಗ -5x ಕೊಡಬೇಕು ಅಂದ್ರೆ ನಮ್ಮ ಮಧ್ಯದಲ್ಲಿ ನಾವೇನ್ ಮಾಡ್ಕೋಬೇಕು ಅಂದ್ರೆ ಪಕ್ಕದಲ್ಲಿ ಬರ್ಕೊಳ್ತೀರಾ. ಇದು ಕಲ್ತಿರ್ತಕ್ಕಂಥ ವಿಚಾರಣೆ. ಇಲ್ಲಿ -5x ಇದೆ ಆದ್ರಿಂದ ಸರ್ -3x ಇದು -2x ಅಂತ ಬರ್ಕೋಬಹುದು. ಹೌದಾ ಮಕ್ಕಳು? ಈಗ ಬರ್ಕೊಂಡಾದ್ಮೇಲೆ ಯಾವ ಆದೇಶ ಮಾಡ್ತೀರಾ ನೋಡ್ರಿ? therefore 2x² - 3x - 2x + 3 = 0. ಹೌದಾ? ಈಗ ಬದಲಾದ್ರೆ ಇದಕ್ಕೆ ಬೆಲೆಯನ್ನ
ಈ ತ್ರಿಕೋನಕ್ಕೆ ಅಪವರ್ತನ ವಿಸ್ತರಿಸಿಕೊಂಡಾಗ ಇದು ಸಾಮಾನ್ಯ ಪದವನ್ನು ಹೊರತೆಗೆದು ನಿಮ್ಗೆ ಈಗಾಗಲೇ ಗೊತ್ತಿದೆ ಮಕ್ಕಳೇ. ಸಾಮಾನ್ಯ ಪದವನ್ನ ಹೊರತೆಗೆದು ಗೊತ್ತಿದೆ. ಇದು ನೋಡೋಣ ಏನು ಸಾಮಾನ್ಯ ಪದ ಇದೆ. 2x ಇದ್ರೆ 3x. ಇವೆರಡು ಪದಗಳಲ್ಲಿ ಏನು ಸಾಮಾನ್ಯ ಪದ ಆಗುತ್ತೆ ಸರ್? 2 ಈ 3 ಅಂಕೆಗಳಲ್ಲಿ ಸಾಮಾನ್ಯ ಪದ ಇಲ್ಲೇ ಇಲ್ಲ ಅಂತ ಹೇಳಿದ್ರು. 1 2 1 3 3 ಒಂದು ಸಾಮಾನ್ಯ ಪದ ಅಂಕೆಗಳಲ್ಲಿ. ಅದೇ ಬೀಜ ಪದಗಳ ತೆಗೆದ್ರೆ x ಸ್ಕ್ವೇರ್ ಇದೆ x ಇದೆ ಸರ್. ಯಾವ ತೆಗಿಬೇಕು? ಅತ್ಯಂತ ಕಡಿಮೆ ಗಾತ್ರ ಯಾವುದು ಇವೆರಡರಲ್ಲಿ? x. ಅದನ್ನ ಹೊರತರಬೇಕು. x ಅನ್ನ ಹೊರತಂದ್ರೆ ಇಲ್ಲಿ x1 1 2 2 ಉಳಿತು. x ಡಿವೈಡ್ ಆಯ್ತು, ಇನ್ನೊಂದು x ಉಳಿತು, 2x ಆಯ್ತು. ಇಲ್ಲಿ ಮೈನಸ್ ಇದೆ, ಮೈನಸ್ ಆಗಿ ಬರ್ಬೇಕೆ. ಹಾಗಾದ್ರೆ ಇಲ್ಲಿ ನೋಡಿ x ಡಿವೈಡ್ ಆಯ್ತು, ಇನ್ನೊಂದು ಏನು -4. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಯಾವ ಕಾಮನ್ ಆಗುತ್ತೆ ಅಂದ್ರೆ -2x + 3 ಅಂತಂದ್ರೆ -1 ಕಾಮನ್ ಆಗುತ್ತೆ. ಯಾಕೆ ಅಂತಂದ್ರೆ 2 ಮತ್ತು 3ಕ್ಕೆ ಸಾಮಾನ್ಯ ಅಪವರ್ತನ 1. ಇಲ್ಲಿ ಬೀಜಾಕ್ಷರ ಯಾವುದಿಲ್ಲ, ಅದನ್ನು ಬರೀ 1 ಅಂತ ತಿಳ್ಕೊಳ್ಳೋಣ. ಬರೀ ಒಂದು ಪದದಲ್ಲಿ ಮಾತ್ರ ಬೀಜಾಕ್ಷರವಾಗಿದೆ, ಅದು 1 ತೆಗೆದಾಗ ಒಂದು ಬರೀತಿರೋದೇ ಮುಖ್ಯ. ನೋಡಿ ಒಂದು ಸ್ವಲ್ಪ 2x - 3 ಅಂತಲ್ವಾ, = 0. ನಮಗೆ ಗೊತ್ತಿದೆ x - 1 = 0. ಹೌದು. ಯಾವಾಗ ನೋಡಿ ಇವೆರಡರಲ್ಲಿ ಕಾಮನ್ ಯಾವುದು? 2x - 3. 2x - 3 ಅನ್ನ ಕಾಮನ್ ತಂದ್ರೆ ಇನ್ನೊಂದು ಸ್ಟೆಪ್ ನೀವು ಬರೀಬಹುದು. ಹೌದಾ? 2x - 3 ಕಾಮನ್ ತಂದ್ರೆ ಉಳಿಯೋದಿಲ್ಲಿ ಇಲ್ಲಿ x, ಇಲ್ಲಿ -1. ಇಲ್ಲಿ ಮೊದಲನೇ ಪದದಲ್ಲಿ x ಉಳಿದಿದೆ, ಎರಡನೇ ಪದದಲ್ಲಿ -1 ಉಳಿದಿದೆ. therefore this is equal to 0 ಅಲ್ವಾ? ಹಾಗಾದ್ರೆ ಬಹುಪದೀಯ ಶೂನ್ಯತೆಯ ಸಮೀಕರಣವನ್ನು ಮಾಡಿಕೊಂಡಾಗ ಸಮೀಕರಿಸ್ಕೊಂಡು ಶೂನ್ಯಕ್ಕೆ ಈಕ್ವಲ್ ಮಾಡ್ಕೊಂಡಾಗ ಬೆಲೆಯನ್ನು ಸುಲಭ ಕಂಡುಹಿಡಿಯಬಹುದು. x ಬೆಲೆ ಎಷ್ಟು ಬಂತು? x - 1 = 0, x +1. ಅಥವಾ ಇನ್ನೊಂದು ಯಾವುದು? 2x - 3 = 0, 2x = 3y ಆಯಿತು. ಹೌದಲ್ವಾ? ಈಗ ಈ ಬೆಲೆನ ನಾವು ಈಗ ಕಂಡುಹಿಡಿಯತಕ್ಕಂಥ ಬೆಲೆ ಕೇಂದ್ರ ಶಕ್ತಿ ಆಲ್ಫಾ ಅಂತ ಕರಿತೀವಿ. ಇದರಿಂದ ಆಲ್ಫಾ ಈ ಬೆಲೆ ಇದರಲ್ಲಿ ಆದೇಶ ಮಾಡೋಣ. ಹೌದಾ? ಈಗ ಆದೇಶ ಮಾಡಿದ್ರೆ ತಾಳೆ ಬರುತ್ತೆ ನೋಡೋಣ. ಇದನ್ನು ತಾಳೆ ಮಾಡೋಣ. ಹೀಗೆ ತಾಳೆ ಮಾಡಿದಾಗ therefore x = 1 ಎಂದು ಇದರಲ್ಲಿ ಇದನ್ನು ಆದೇಶ ಮಾಡೋಣ. ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದಲ್ಲಿ ಇದನ್ನು ಆದೇಶ ಮಾಡಿ ಎಂದು 2x² ವರ್ಗ ಸಮೀಕರಣದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ವರ್ಗ ಸಮೀಕರಣದಲ್ಲಿ ಆದೇಶ ಮಾಡೋಣ. ಆದೇಶಿಸಿ. ಹೌದಾ? ಆದೇಶ ಮಾಡ್ತೀರಾ? ಎಸ್. ಹೌದಾ? therefore 2 × x² ಅಂದ್ರೆ 1² - 5 ಅದಕ್ಕೂ x ಇದೆ, ಅದಕ್ಕೂ 1 ಹಾಕೊಂಡೆ +3 ನೋಡಿರಿ. 2 × 1² ಅಂದ್ರೆ 1, -5 ಅಂದ್ರೆ 5, +3 = 0. 2 ಅಂದ್ರೆ 2, -5 ಇಲ್ಲಿ +3 = 0. therefore 5ರಲ್ಲಿ 2 ಕಳೆದ್ರೆ -3. ಹೌದಾ? ದೊಡ್ಡ ಸಂಖ್ಯೆ ಮೈನಸ್ ಇದೆ. ಅದರಿಂದ ನೋಡಿ ಎಡಭಾಗದಲ್ಲಿ -3 + 3 ಕೂಡಿದೆ 0 = 0. ಹಾಗಾದ್ರೆ LHS = RHS. ಹೌದಾ? ಎಡಭಾಗ ಬಲಭಾಗ. ಆದ್ರೆ ಇದು ಏನಾಗುತ್ತೆ ಅಂದ್ರೆ ಇದು x = 1 ಅಂತಕ್ಕಂಥದ್ದು ಈ ವರ್ಗ ಸಮೀಕರಣದ ಮೂಲವಾಗಿದೆ. ಅದೇ ಬಹುಪದೋಕ್ತಿ ಅಂದ್ರೆ ಬಹುಪದೋಕ್ತಿಯ ಶೂನ್ಯತೆಯ ಬೆಲೆ ಎಷ್ಟು? 1. ಬಹುಪದೋಕ್ತಿಯ ಶೂನ್ಯತೆಯ ಬೆಲೆ ಕಂಡಿರಿ 1 ಮತ್ತು 3/2 ಅಂತ ಬರೀತೀವಿ. ಹಾಗಾದ್ರೆ 3/2 ಅನ್ನು ಹಾಕಿಬಿಟ್ರೆ ಅದನ್ನು ಹಾಕಿದ್ರು ಸಹ ಬೇಕಾದ್ರೆ ವೆರಿಫೈ ಮಾಡೋಣ ಅಂತ ನೋಡೋಣ. ವೆರಿಫೈ ಮಾಡಿ ನೋಡೋಣ. ನೋಡಿರಿ ಈ ಮಾಡೋಣ, ವೆರಿಫೈ ಮಾಡೋಣ. x = 3/2 ಹಾಕೋಣ. x = 3/2 ಆದೇಶಿಸಿ. ಅದೇ ಸಮೀಕರಣದಲ್ಲಿ ನೋಡ ಆವಾಗ ಸಹ 0 ಬರುತ್ತೆ. ನೋಡೋಣ. ಇದು ಆದೇಶ ಮಾಡ್ತೀನಿ 2 ಬೇಕು 2 × 3/2 ಹೋಲ್ ಸ್ಕ್ವೇರ್ -5 × 3/2 +3 = 0. ಓಕೆನಾ? ಈಗ ಸಮೀಕರಣ ಮಾಡೋಣ. 2 3 9/4 -5 15/2 +3 = 0. ನೋಡಿ ಇಲ್ಲಿ ಭಾಗ ಅಂತ ನೋಡಿ
ಸುಲಭೀಕರಣ ಮಾಡ್ತೀವಿ. 18/4 ಮೈನಸ್ 15/2 ಪ್ಲಸ್ 3 0. ಹೌದಾ? ಈಗ ನೋಡಿ ಇದಕ್ಕಿಂತ ಲೆಸ್ ಆಫ್ ಏನಾಗುತ್ತೆ 4 2 ಅಂದ್ರೆ 2 4. ಹೌದಾ? 4 2 2 4 2 4 ಲಾಸ 4 ಆಗುತ್ತೆ. ಲಾಸ 4 ಅದು 4 4 18 ಮೈನಸ್ 2 4 12 30. ಹೌದಾ? ಪ್ಲಸ್ 3 ಅಂದ್ರೆ 1 4 4 3 4 12 ನೋಡಿ. ಈಗ ಸುಲಭೀಕರಣ ಮಾಡಿ. ಈಗ 18 12 ಎಷ್ಟು 30 ಪ್ಲಸ್ 30 ಮೈನಸ್ 3 ಬೈ 4 30ರಲ್ಲಿ 30 ಕಡೆಗೆ 0/4 ಯಾವುದೇ ಸಂಖ್ಯೆಯನ್ನ 0ಯಿಂದ 4ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ? ಹೌದಲ್ವಾ? ಅವಾಗ ಏನಾಗುತ್ತೆ? 0 ಅವಾಗ ಬಂತಾದ ಮಕ್ಕಳೇ ನೋಡಿ ಆದೇಶ ಮಾಡ್ರೆ. ಹೌದಲ್ಲ? ನೋಡಿ x = 1 ಅಥವಾ 3/2 ಇಲ್ಲಿವೋ ವರ್ಗ ಸಮೀಕರಣದ ಮೂಲಗಳು ಅಂತ ಹೇಳ್ತಿದ್ದೀವಿ. ವರ್ಗ ಸಮೀಕರಣ ಮೂಲಗಳು. ಹೀಗೆ ನಾವು ಇದನ್ನ ಅಪವರ್ತನ ವಿಧಾನ ಅಂತ ಕರಿತೀವಿ. ಒಂದು ವರ್ಗ ಸಮೀಕರಣವನ್ನ ಬಿಡಿಸುವ ವಿಧಾನ ಯಾವ್ದು ಮಕ್ಕಳೇ? ಮೊದಲೇದ ಅಪವರ್ತನ ವಿಧಾನ. ಇದು ನಾವೇನ್ ಮಾಡ್ತೀವಿ ಅಂತ ನಿಮಗೆ ಹಿಂದಿನ ತರಗತಿಯಲ್ಲಿ ಈಗಾಗಲೇ ಗೊತ್ತಿದೆ ಮಕ್ಕಳೇ. ಈ ತತ್ವವನ್ನು ಉಪಯೋಗಿಸಿಕೊಂಡು ನೀವು ಮಾಡ್ತಾ ಹೋಗೋದು. ವಿವಿಧ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ತ್ರಿಕೋನಕ್ಕೆ ಅಪವರ್ತನ ಮಾಡಿಸ್ತೀವೋ ಅದೇ ರೀತಿಯಾಗಿ ಇದನ್ನ ಬೆಲೆಗಳನ್ನ ಕಲಿತಾ ಹೋಗೋದು. ಹಾಗಾದ್ರೆ ಸರಿಯಲ್ಲ ಮಕ್ಕಳೇ? ಒಂದು ಬಹುಪದೋಕ್ತಿಯ ವರ್ಗ ಸಮೀಕರಣ ಆಗಿದ್ರೆ ವರ್ಗ ಬಹುಪದೋಕ್ತಿ ಆಗಿದ್ರೆ ಅದರ ಶೂನ್ಯತೆಗಳು ಏನಾಗಿರ್ತವೆ? ವರ್ಗ ಸಮೀಕರಣದ ಮೂಲಗಳೇ ಆಗಿರ್ತವೆ. ಹೌದಾ? ಆದ್ದರಿಂದ ನಾವು ಏನ್ ಹೇಳ್ತೀವಿ? ax² + bx = 0 ಆದ್ರೆ ಅದರ ಆಲ್ಫಾ ಅನ್ನೋದು ಒಂದು ವಾಸ್ತವಿಕ ಸಂಖ್ಯೆ ಆದ್ರೆ x = ಆಲ್ಫಾ ಅಂತ ಆದೇಶ ಮಾಡೋಣ. ಸಮೀಕರಣದಲ್ಲಿ a² + b ಆಲ್ಫಾ + c = 0. ಹಾಗಾದ್ರೆ ಆ ಶೂನ್ಯತೆಗಳು ಮತ್ತು ಅಥವಾ ಮೂಲಗಳು ಏನಾಗಿರ್ತವೆ? ಒಂದೇ ಆಗಿರ್ತವೆ ಅಂತ ನಾವು ಇದನ್ನ ಈ ಲೆಕ್ಕವನ್ನು ಬಿಡಿಸೋದ್ರಿಂದ ನಾವು ನಿರ್ಧರಿಸಬಹುದಲ್ಲ ಮಕ್ಕಳೇ? ಈಗ ಅಪವರ್ತನ ವಿಧಾನದಲ್ಲಿ ಸಾಕಷ್ಟು ಲೆಕ್ಕಗಳ ಅಭ್ಯಾಸ 10.2ರಲ್ಲಿ ಮಾಡುವಾಗ ಅಪವರ್ತನ ವಿಧಾನದಿಂದ ಕೆಳಗಿನ ವರ್ಗ ಸಮೀಕರಣದ ಮೂಲಗಳನ್ನ ಕಂಡಿದ್ದೀವಿ. ಓಕೆ, ಈಗ ಮಾಡ್ತಾ ಹೋಗೋಣ. ಮತ್ತೆ ಅಭ್ಯಾಸದ ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ. ಮಕ್ಕಳೇ, ಒಂದೇ ಲೆಕ್ಕ x² - 3x - 10 = 0. ಬಿಡಿಸ್ತಾ ಹೋಗಿ. ಬಿಡಿಸ್ತಾ ಇದ್ದೀರಲ್ಲ? ನೋಡಿ ಒಂದು ಲೆಕ್ಕ ನೋಡೋಣ. ಹೌದಾ? x² - 3x - 10 ಈ ಬಲಗಡೆ ಒಂದು ಫರ್ಕಿಗೆ ನಾವು ಈಗ ನೋಡ್ತಾ ಇದ್ದೀರಾ? ಈಗ ಎಂತ ವಿದ್ಯಾರ್ಥಿ ಸರ್ ತ್ರಿಕೋನೋಕ್ತಿ ಸರ್ ಅಂತ ಎಲ್ಲ ವಿದ್ಯಾರ್ಥಿ ಹೌದಲ್ವಾ? ತ್ರಿಕೋನೋಕ್ತಿ ಅಪವರ್ತನ ನಮಗೆ ಗೊತ್ತಿದೆ ಅಲ್ವಾ? ಅದೇ ರೀತಿ ಮಾಡೋಣ. ಕೂಡಿ ಮಧ್ಯ ಬಂದು 3x -3x ಬರಬೇಕು, ಗುಣಿಸಿದ್ರೆ 10x² ಬರಬೇಕು. ಹೌದಾ? ಮೈನಸ್ ಇಂಟು ಪ್ಲಸ್ ಮೈನಸ್ ಚಿಹ್ನೆ ನಾವು ಗಮನಕ್ಕೆ ಮೈನಸ್ ಇಂಟು ಪ್ಲಸ್ ಮೈನಸ್ 10x² ಬರಬೇಕು. ಗುಣಿಸಿದ್ವಿ ಕೂಡಲೇ -3x ಬರಬೇಕು. ಆ ರೀತಿಯಾಗಿ ಇದಕ್ಕೆ ಅಪವರ್ತನಗಳನ್ನು ಕಂಡಿದ್ದೀವಿ. ಹೇಗೆ? ನಾನು 10ರ ಅಪವರ್ತನ ಗೊತ್ತಿದೆ ಅಲ್ವಾ? 2ರಿಂದ ಭಾಗಿಸ 2 × 10 ಅಲ್ವಾ? ನೋಡಿ ಕಳೆದಾಗ 5ರಲ್ಲಿ 3 ಬರೋದು ತಾನೆ. ನಾವು ಮಾಡುವಾಗ ತಾನೆ 10x² 10 × x² 10x² ಎಂತಾರು -10x² ಆಗಬೇಕು ಅಲ್ವಾ? -10x² ಇದು ಸ್ಪ್ಲಿಟ್ ಮಾಡಿದ್ರೆ ನೋಡಿ 5 -5x ಈ ಪ್ಲಸ್ 2x -5x ಇಂಟು 2x ಅನ್ನು ಗುಣಿಸಿದ್ರೆ -10x² ಆಗುತ್ತೆ. ಕಳೆದ್ರೆ -5x ಪ್ಲಸ್ 2x ಅನ್ನು ಕಳೆದ್ರೆ -3x ಅಲ್ವಾ? -3x ನೀವು ಹೊರಗಡೆ ಮಾಡ್ಕೊಳ್ತೀರ. ಇದು ಸುಲಭ. ನೀವು ಈಗಾಗಲೇ ಕಲ್ತಿರ್ತಕ್ಕಂಥ ಲೆಕ್ಕನೆ ಮಾಡ್ಕೊಳ್ಳೋ ಅಪವರ್ತನ ವಿಧಾನ ಮಾಡಿ. therefore x² - 5x ನೆಕ್ಸ್ಟ್ ಏನಿದೆ 3 -3 ಬರ್ಬೇಕಲ್ಲ ನಾನು ಅವಾಗ +2x
ಈ ಪದವನ್ನ ವಿಭಜನೆ ಮಾಡಿ 3x ಕೊಡಬೇಕು, ಗುಣಿಸಿದ 10x ಕೊಡಬೇಕು. ಇದರಲ್ಲಿ ಸಾಮಾನ್ಯ ಪದ x ಅಲ್ವಾ? x ಕಾಮನ್ ಅಂತಂದ್ರೆ x ಮೈನಸ್ 2. ಹೌದಾ ಮಕ್ಕಳೇ? ಇದರಲ್ಲಿ ಯಾವ ಕಾಮನ್ ತೆಗಿತೀರಿ? 2 ಮತ್ತು 10ರಲ್ಲಿ 2 ಕಾಮನ್, x ಮೈನಸ್ 5 ನೀವೆಲ್ಲ ಮಾಡ್ತೀರ. ಇದರಲ್ಲಿ ಕಾಮನ್ ಮತ್ತೆ x ಮೈನಸ್ 5 ಈ ಕಡೆ ಬಂದ್ರೆ x ಪ್ಲಸ್ 2 0. ಹೌದಾ ಮಕ್ಕಳೇ? ಬೇಕು x ಮೈನಸ್ 5 0 ಆದ್ರೆ x ಏನಾಯ್ತು? ಪ್ಲಸ್ 5. ಅಥವಾ x ಪ್ಲಸ್ 2 0 ಆದ್ರೆ x ಏನಾಯ್ತು ಮಕ್ಕಳೇ? ಮೈನಸ್ 5. ಹಾಗಾದ್ರೆ ಸಮೀಕರಣದ ಮೂಲಗಳು ಯಾವ? x 5 ಅಥವಾ x ಮೈನಸ್ 5. ಹೌದಾ? x 5 ಅಥವಾ x ಮೈನಸ್ 5. ಇದು ಏನಾಗಿವೆ? ಸಮೀಕರಣದ ಮೂಲಗಳು. x 5 ಅಥವಾ x ಮೈನಸ್ 2 ಸಮೀಕರಣದ ಮೂಲಗಳಾಗಿವೆ ಅಂತ ಬರೀ ಅಷ್ಟೇ. ಹೀಗೆ ಅರ್ಥ ಮಾಡ್ಕೊಳ್ತಾ ಹೋಗಿ ಮತ್ತೆ. ಹೌದಾ? ಅರ್ಥ ಆಯ್ತಲ್ಲ? ಹಾಗೆ ರೀತಿಯಾಗಿ ಇನ್ನೊಂದು ಲೆಕ್ಕ ಮಾಡೋಣ. ಆಯ್ತು, ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 6 ಬಿಡಿಸಿ. ನೆಕ್ಸ್ಟ್ ಎರಡನೇ ಲೆಕ್ಕ ಸೂತ್ರ ಫಲ ಮಾಡ್ತದೆ ಅಲ್ಲ? ಓಕೆ, ಮಾಡಿ. ಎಸ್, ಇಲ್ಲಿ ನೋಡಿ, ಇದ್ರಲ್ಲಿ ಅಷ್ಟೇ ಇಲ್ಲಿ ನೋಡ್ತಾ ಇದೀನಿ. ಮಧ್ಯಪದ ಮೈನಸ್ ಎಕ್ಸ್ ಇದೆ, ಅಂತ್ಯಪದಗಳ ಮೂಲಕ ಪ್ಲಸ್ 2 ಮೈನಸ್ 6 ಮೈನಸ್ 12 ಆಗುತ್ತೆ. ಮೈನಸ್ 12 ಎಕ್ಸ್ ಸ್ಕ್ವೇರ್ ಬರಬೇಕು ಅಂದ್ರೆ ಏನ್ ಮಾಡಬೇಕು? ವಿದ್ಯಾರ್ಥಿಗಳೇ 12 ಬರಬೇಕಪ್ಪ. 12 ಅಪ್ಪತ್ತುಗಳೇನು ಸರ್? 2 12 12, 6 12, ಆಮೇಲೆ 3 4 12, 4 3 12. ಹೌದಾ? 12 ಒಂದೇ 12. ಹೌದಾ? ಹೀಗೆ ಕಳೆದ್ರೆ ಕೂಡಿದ ಮೈನಸ್ 8. ಹೌದಾ? ಅರ್ಥ ಅಪ್ಪತ್ತುಗಳನ್ನು ಏ ಸರ್ ಕಳೆದ್ರೆ ನಾವು ಹಂಗೆ ಆಲೋಚನೆ ಮಾಡಿದ್ರೆ ಸರ್ 3ರಲ್ಲಿ 4, 4ರಲ್ಲಿ 3 ಕಳೆದ್ರೆ 1, 4 12 ಬರುತ್ತಲ್ವಾ? 2 12 ಅಂದ್ರೆ 2 ಪ್ಲಸ್ 6 8 ಆಗುತ್ತೆ. ಕಳೆದ್ರೆ 4 ಆಗುತ್ತೆ. 4 ಮಧ್ಯಪದ ಇಲ್ಲ, ಅಲ್ಲಿ ಬರೇ ಎಕ್ಸ್ ಬಂದಿದೆ. ಆದ್ರಿಂದ 4 ತಗೊಳ್ಳೋದ 4 12, 4 3 ಕಳೆದ್ರೆ 1. ಹೌದಾ? ಈಗ ಮಾಡ್ತಾ ಹೋಗು ನೋಡಿ. ಆಪರ್ತನ ಮಾಡ್ತಾ ಇದ್ದೀರಾ? 12 ಎಕ್ಸ್ ಸ್ಕ್ವೇರ್ ಸ್ಪ್ಲಿಟ್ ಮಾಡಿ 4 ಮೈನಸ್ 4x ಪ್ಲಸ್ 3x ಸ್ಪ್ಲಿಟ್ ಮಾಡ್ತಾ ಹೋಗುತ್ತೆ ಅಷ್ಟೇ. 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3x ಮೈನಸ್ 6. ಹೌದಾ ವಿದ್ಯಾರ್ಥಿಗಳೇ? ಈಗ ಗಮನಿಸಿ, ಇದರಲ್ಲಿ ಸಾಮಾನ್ಯ ಪದ ಯಾವುದು ಸರ್? ಅಂಕೆಗಳಲ್ಲಿ 2 ಸರ್. ಮತ್ತೆ ಪದಗಳಲ್ಲಿ ಬೀಜಾಕ್ಷರಗಳಲ್ಲಿ x ಇದೆ, x ಅನ್ನು ಬರ್ಕೊಳ್ತೀರಾ? 2 1 2. ಹೌದಾ? ಇನ್ನು ಉಳಿದ x ಮೈನಸ್ 2 4 2 ಭಾಗಾರ್ಧ ಪ್ಲಸ್ ಇಲ್ಲಿ 3 x ಮೈನಸ್ 6 ಇದೆ. ಅದನ್ನ 3 ಸಾಮಾನ್ಯ ಪದ ತೆಗಿತೀವಿ. x ಮೈನಸ್ 2 ನೋಡಿ, ಈಗ ಕಾಣ್ತಾ ಇದೀರಾ? ಇದರಲ್ಲಿ ಸಾಮಾನ್ಯ ಪದ ಮತ್ತೆ ಗುರುಕೊಂಡ್ಬಿಡಿ. x ಮೈನಸ್ 2 ಸರ್. ಉಳಿದದ್ದೇನಪ್ಪ? 2x ಪ್ಲಸ್ 3 0. ಈಗ ಮೂಲಗಳನ್ನು ಕಂಡಿಡಿಯೋಣ. ಬಹುಪದಕ್ಕೆ ಉನ್ನತಿಗಳನ್ನು ಕಂಡುಹಿಡಿಯುವುದಾದರೆ p of x 0, therefore x minus 2 0. then ಈಗ x 2, x plus 2 ಅಥವಾ 2x plus 3 0, 2x minus 3. ಹೌದಾ? therefore x minus 3/2. ಹಾಗಾದ್ರೆ ಈ ವರ್ಗ ಸಮೀಕರಣದ ಮೂಲಗಳು 2
ಅಥವಾ -3/2 ಆಗಿದೆ. ಈ ಬೆಲೆಗಳನ್ನ ನಾವು ಈ ವರ್ಗ ಸಮೀಕರಣದಲ್ಲಿ ಆದೇಶ ಮಾಡಿದ್ರೆ ಅದೇ ಬೆಲೆ ಬರುತ್ತೆ ಮಕ್ಕಳೇ. ಕಾಣ್ತಾ ಇದೆಯಲ್ಲ, ಮತ್ತೊಮ್ಮೆ ನೋಡಿ. ಅಪಾರ್ಥ ಮಾಡ್ಕೊಳ್ತೀರಾ, ಸಾಮಾನ್ಯ ಬರ್ತೀರಿ, ಸಮೀಕರಣ ಮಾಡ್ಕೊಳ್ತೀರಿ, ಇದು ಇಕ್ವೇಟ್ ಮಾಡಿ ಸಮಯ ಇಕ್ವೇಟ್ ಮಾಡ್ತೀರಾ. ಚಿಹ್ನೆಗಳೆಲ್ಲ ಗಮನದಲ್ಲಿ ಎಚ್ಚರಿಕೆಯಲ್ಲಿ ಇಟ್ಕೊಳ್ಬೇಕು. ಎಕ್ಸ್ಪ್ರೆಷನ್ ಇಟ್ಕೊಂಡು 0 ಆದ್ರೆ x +2, 2x + 3 0 ಆದ್ರೆ 2x ಇದು ಬಲಭಾಗ ಬಂದ್ರೆ ಪ್ಲಸ್ 3 -3 ಆಗುತ್ತೆ. ಬರೀ ನಮಗೆ ಒಂದು x ಬರಬೇಕು, ಅದನ್ನ x ನ ಎಡಭಾಗ ಇಟ್ಕೊಂಡಿದ್ವಿ. -3 ಅಂಶದಲ್ಲಿದೆ, ಹಾಗಾದ್ರೆ ಛೇದದಲ್ಲಿ ಒಂದು ಛೇದಕ್ಕೆ ಎಡಭಾಗದಲ್ಲಿ ಛೇದ ಬರುತ್ತೆ. x -3. ಹಾಗಾದ್ರೆ ಈ ವರ್ಗ ಸಮೀಕರಣದ ಮೂಲಗಳು x 2 ಅಥವಾ -3/2 ಆಗಿದೆ. ಹೌದಲ್ಲ ಮಕ್ಕಳೇ? ಹೀಗೆ ನೀವು ವಿವಿಧ ಸಂದರ್ಭಗಳನ್ನ ಉಪಯೋಗಿಸಿಕೊಂಡು ಸಮಸ್ಯೆಗಳನ್ನ, ಇನ್ನೊಂದು ರೂಟ್ ಇದೆ ಮಕ್ಕಳೇ, ಸ್ಕ್ವೇರ್ ರೂಟ್ ಕೊಟ್ಟಾಗ ಹೇಗೆ ಮಾಡೋದು ಅನ್ನೋದನ್ನ ನೋಡ್ತಾ ಇದ್ದೀರಲ್ಲ. ಇನ್ನೊಂದು ರೂಟ್ ಕೊಟ್ಟಿದ್ದಾರೆ, ಒಂದು ಅಭಾಗಲಬ್ಧ ಕೊಟ್ಟಾಗ ಸಂಖ್ಯೆ ಒಂದು ಸಾಧಾರಣವಾಗಿ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಅಪವರ್ತನ ಮಾಡೋದು ಅದನ್ನ ನೋಡೋಣ. ಈಗ ಮೂರನೇ ಸಮಸ್ಯೆಯನ್ನ ನೋಡಿ, ಕಾಣ್ತಾ ಇದ್ದೀರಾ? ನೀವು ಬಿಡಿಸ್ತೀರಾ? ಮೂರನೇ ಎಸ್ √2 x² ಪ್ಲಸ್ 7x ಪ್ಲಸ್ 5√2 ಈಸ್ ಈಕ್ವಲ್ ಟು 0. ಏನಾದ್ರೆ √2x² ಪ್ಲಸ್ 7x ಪ್ಲಸ್ 5√2 ಈಸ್ ಈಕ್ವಲ್ ಟು 0. ಈಗ ಮಾಡಿ ಮಕ್ಕಳೇ, ಇದು ಒಂದು ಭಾಗ, ಇದು ಕೊಟ್ಟಾಗ ನಾವು ಏನ್ ಮಾಡ್ತೀವಿ ಸ್ವಲ್ಪ ಗಮನಿಸಿ ಮಕ್ಕಳೇ. ಏನ್ ಮಾಡ್ತೀವಿ ಈಗ? ಇದಕ್ಕೆ ಅಪವರ್ತನ ಕಂಡುಹಿಡಿಯಬೇಕಲ್ಲ. ನಾವಾಗ ಕೂಡಿದ್ರೆ ಕಳೆದ 7 ಎತ್ಕೊಳ್ಬೇಕು, ಗುಣಿಸಿದ್ರೆ ಇದನ್ನ ಗುಣಿಸ್ಕೋಬೇಕು. ಇದು ನೋಡಿ ಒಂದೇ ರೀತಿಯ ಕಂಡಿಗಾಗಿ ಸಮೂಹದ ಕಂಡು √2 √2 ಇಂಟು √2 ಏನಾಗುತ್ತೆ? √2 ಸ್ಕ್ವೇರ್. 5 1 5 ಇದು ಮಾಡ್ಕೋಬೇಕು ನೋಡಿ. 5 1 5 ಹೌದಾ? √2 ಇಂಟು √2 ಸ್ಕ್ವೇರ್. ಬರ್ಕೊಂಬೇಡ, ಸ್ವಲ್ಪ ಗುಣಾಕಾರ ಮಾಡೋದು ಕಲ್ತ್ಕೊಂಡ್ಬಿಡಿ. ಸಮೂಹದಲ್ಲಿ ಗುಣಿಸ್ತಾ ಇದ್ದೀವಿ. 5 1 5 √2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ ರೂಟ್ ಘಾತ ಸೂಚಿ ಮತ್ತು ವರ್ಗಮೂಲ ಚಿಹ್ನೆ ಹೋಯಿತು. ಅವಾಗ 2 ಮಾತ್ರ ಉಳಿತು. 5 ನೋಡಿ 10x² ಆಗುತ್ತೆ. ಅದರ ಅರ್ಥದಲ್ಲಿ ಏನಾಗುತ್ತೆ? 10x² ಆಗುತ್ತೆ. ಈ 10x² ಬರಬೇಕು ಉಳಿಸಿದ್ರು. ಕಳೆದ್ರೆ ಉಳಿದ್ರೆ 7x ಬರಬೇಕು. ಆ ರೀತಿಯಾಗಿ ನಾವು ಅಪವರ್ತನ ಮಾಡ್ತೀವಿ. ಹೇಗೆ? ಗುಣಿಸಿದ್ರೆ 10x ಬರಬೇಕು, ಕೂಡಿದ್ರೆ ಕಳೆದ್ರೆ 7x ಆಗುತ್ತೆ. ನೋಡೋಣ, ಪ್ರಯತ್ನ ಮಾಡೋಣ. ಇದಕ್ಕೆ ಅಪವರ್ತನ 10x² ಏನ್ ಬರೀಬಹುದು? ಏನ್ ಬರಬೇಕು ಸರ್? 2 5 10 5 2 10 10 ಬರುತ್ತೆ. 5ರಲ್ಲಿ 2 ಕಳೆದ್ರೆ ಎಷ್ಟು? 3 ಬರುತ್ತೆ. ಕೂಡಿದ್ರೆ ಅದೇ ಕೂಡಿದ್ರೆ 5ಕ್ಕೆ 2 ಕೂಡಿದ್ರೆ 7 ಆಗುತ್ತೆ. ಸರ್ ಬರ್ಬೋದಲ್ಲ ಸರ್? 5x 2x ಅಂತ ಮಾಡ್ಕೊಳ್ಳೋದ? ಮಾಡ್ಕೊಳ್ಳೋಣ ಅಂದರೆ ಪ್ರಯತ್ನ ಮಾಡೋಣ. ದಿಸ್ ಇಸ್ ಈಕ್ವಲ್ ಟು 5 ಇಂಟು x ಇಂಟು ನೋಡೋಣ. ಬಿಡಿಸೋಣ. ಓಕೆ, ನೋಡೋಣ. ಬೆಲೆಯನ್ನು ಆದೇಶ ಮಾಡ್ತೀನಿ. therefore √2x² ಪ್ಲಸ್ 5x 5x ಪ್ಲಸ್ 2x ಪ್ಲಸ್ 5√2 0. therefore ಇದರ ಸಾಮಾನ್ಯ ಪದವನ್ನು ತೆಗೆಯಿ ಮಕ್ಕಳೇ. ಸಾಮಾನ್ಯ ಪದವನ್ನು ತೆಗೆಯಿರಿ. ಇದರಲ್ಲಿ ಯಾವ ಸಾಮಾನ್ಯ ಪದ ಆಗುತ್ತೆ? x² ಇದೆ, x ಅಂತ √2 ಮತ್ತು √5 ಸಾಮಾನ್ಯ ಪದ ಇದೆಯಾ? ಇದೊಂದು ಅಭಾಗಲಬ್ಧ ಸಂಖ್ಯೆ, ಇದು ಪೂರ್ಣ ಸಂಖ್ಯೆ.
ಪೂರ್ಣಾಂಕ ರೂಟ್ 2 ಅಬಾಗಬ್ದ ಇದು ಒಂದು ಪೂರ್ಣಾಂಕವಾಗಿದೆ. ಆದ್ದರಿಂದ ನಾವೇನ್ ಮಾಡಬೇಕು, ಎರಡನ್ನು ಭಾಗಿಸ್ತಕ್ಕಂಥ ಒಂದು ದಿನ ಅಪವರ್ತನ ಯಾವುದು, ರೂಟ್ 2 ಮತ್ತು 5 ಅಪವರ್ತನ 1 ಒಂದನ್ನು ಬರೀಬಹುದು ಎಕ್ಸ್ ಅಂತ ಇಟ್ಕೊಳ್ತೀನಿ. ರೂಟ್ 2 ಎಕ್ಸ್ ಹೌದಾ, ಪ್ಲಸ್ 5 ಕಾಮ ಎಕ್ಸ್ ಅನ್ನ ತೆಗೆದು ಇಲ್ಲಿ 5 ಮಾತ್ರ ಹೋಗಿ ಇಲ್ಲಿ ಮತ್ತೆ ಬಳಗ ಇನ್ನೊಂದು ಬೀಜ ಪದಗಳನ್ನ ಈ ಎರಡು ಬೀಜ ಪದಗಳು ಯಾವ ಸಾಮಾನ್ಯ ಪದವಾಗಿದೆ ಸರ್. ಇಲ್ಲಿ ರೂಟ್ 2 ಎಕ್ಸ್ ಇದೆ, ಇಲ್ಲಿ ರೂಟ್ 2 ಇದೆ. ಮಕ್ಕಳಿಗೆ ಸ್ವಲ್ಪ ಸ್ಪೆಕ್ಟ್ ಮಾಡ್ಕೋಬೇಕು. ರೂಟ್ 2 ಬರಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು, ರೂಟ್ 2 ಇಂಟು ರೂಟ್ 2 ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು ಹೌದಾ. ಬೇಕಾದ್ರೆ ಇದನ್ನ ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಮಕ್ಕಳೇ. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡ್ರೆ 2x ಅನ್ನ ನನಗೆ ಸ್ವಲ್ಪ ಸ್ಪ್ಲಿಟ್ ಮಾಡ್ಕೊಂಡು ಬರೋದು ತೋರಿಸ್ತೀನಿ ಹೌದಾ. ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸ್ಪ್ಲಿಟ್ ಮಾಡೋಣ ಸರ್. ಇಲ್ಲಿ ರೂಟ್ 2 ಇದೆ, ಇಲ್ಲಿ 2 ಇದೆ ಸರ್. ಇಲ್ಲಿ ರೂಟ್ 2 ಕಾಮನ್ ತೆಗಿಬೋದಲ್ವಾ, ತೆಗಿಬೋದು. ಅವಾಗ ಸ್ವಲ್ಪ ಇಲ್ಲಿ ಚೇಂಜ್ ಮಾಡೋಣ. ರೂಟ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಅನ್ನ ರೂಟ್ 2 ಇಂಟು ರೂಟ್ 5 ಎಕ್ಸ್ ಅಂತ ನೋ ವ್ಯಾಲ್ಯೂ ಚೇಂಜಸ್, ಬೆಲೆಯ ಬದಲಾವಣೆ ಆಗಲ್ಲ ಓಕೆನಾ. ಪ್ಲಸ್ 5 ರೂಟ್ ಆಫ್ 2 0 ಹೌದಾ ಮಕ್ಕಳೇ. ನೋಡಿ ಈ ಕಡೆ ನೋಡಿ, ಈ ರೂಟ್ 2 ಮತ್ತು ರೂಟ್ 5 ಸಾಮಾನ್ಯ ಪದ 1. ಅದು 1 ಅನ್ನ ತೆಗಿತೀನಿ, ಅದನ್ನೇ ಎಕ್ಸ್ ಅಂತ ಬೀಜ ಪಕ್ಷಗಳಲ್ಲಿ ಎಕ್ಸ್ ಅಂತ ತೆಗೆದುಕೊಳ್ತೀನಿ. ಎಕ್ಸ್ ಅನ್ನ ತೆಗೆದ್ರೆ ಉಳಿಯು ರೂಟ್ 2 ಪ್ಲಸ್ 5 ಮತ್ತೆ ಈ ಬೀಜದಲ್ಲಿ ಹೋಯ್ತಕ್ಕಂಥದ್ದು ರೂಟ್ 2 ಅನ್ನ ಕಾಮನ್ ತೆಗೆದ್ರೆ ಹೌದಾ. ರೂಟ್ 2 ಅನ್ನ ಕಾಮನ್ ತೆಗೆದ್ರೆ ರೂಟ್ 2 ಅನ್ನ ಕಾಮನ್ ತೆಗೆದ್ರೆ ಇಲ್ಲೇ ನೋಡಿ ಮಕ್ಕಳೇ, ರೂಟ್ 2 ಪ್ಲಸ್ 5 ಹೌದಾ ಮಕ್ಕಳೇ. ನೋಡಿ ಇಲ್ಲಿ ರೂಟ್ 2 ಪ್ಲಸ್ 5, ಇಲ್ಲಿ ರೂಟ್ 2 ಪ್ಲಸ್ 5. therefore ರೂಟ್ 2 ಪ್ಲಸ್ 5 ಸಾಮಾನ್ಯ ಪದವಾದರೂ ಉಳಿಯುವ ಪದಗಳು x ಪ್ಲಸ್ ರೂಟ್ 2 0 ಹೌದಾ. ಹೀಗೆ ನಾವು ಈಗ ಬೇರೆ ಹೌದಾ. ರೂಟ್ 2 ಪ್ಲಸ್ 5 ಹೌದಾ. ರೂಟ್ 2 ಪ್ಲಸ್ 5 ಅಂತಂದ್ರೆ ಇಲ್ಲಿ ಉಳಿತಕ್ಕಂಥದ್ದು ಇಲ್ಲಿ ರೂಟ್ 2 ಅಂತಂದ್ರೆ ಇಲ್ಲಿ ರೂಟ್ ಎಕ್ಸ್ ಎಕ್ಸ್ ರೂಟ್ 2 ಎಕ್ಸ್ ಉಳಿತಂದ್ರೆ ರೂಟ್ 2 ರೂಟ್ 2 ರೂಟ್ 2 ಎಕ್ಸ್ ಅನ್ನ ಕಾಮನ್ ತಂದ್ರೆ ಉಳಿಯೋದೇನೋ ಎಕ್ಸ್ ಪ್ಲಸ್. ಈಗ ಆನ್ಸರ್ ನೋಡಿ, ರೂಟ್ ಆಫ್ 2 ಇಂಟು ಎಕ್ಸ್ ಪ್ಲಸ್ 5 ಈಕ್ವಲ್ ಟು 0 ಹೌದಾ. ಹಾಗಾದ್ರೆ ನನಗೆ ಎಕ್ಸ್ ಬೇಕಲ್ವಾ, therefore ರೂಟ್ 2 ಎಕ್ಸ್ ಈಕ್ವಲ್ ಟು ಮೈನಸ್ 5. ನನಗೆ ಬರೀ ಎಕ್ಸ್ ಈಕ್ವಲ್ ಟು ಮೈನಸ್ 5 ಬೈ ರೂಟ್ ಆಫ್ 5 ಅಥವಾ ಈಗ ಇನ್ನೊಂದು ಎಕ್ಸ್ ಪ್ಲಸ್ ರೂಟ್ 2 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು ರೂಟ್ 2 ಬರಗಡೆ ಬಂದರೆ ಮೈನಸ್ ರೂಟ್ 2. ಹಾಗಾದ್ರೆ ಈ ಕೊಟ್ಟಿರುವ ವರ್ಗ ಸಮೀಕರಣದ ಮೂಲಗಳು x ಮೈನಸ್ 5 ಬೈ ರೂಟ್ 2 ಅಥವಾ x ಮೈನಸ್ 2 ಆಗುತ್ತೆ. ಹೀಗೆ ಮಾಡ್ತಾ ಹೋಗೋಣ. ವೆರಿಫೈ ಮಾಡಿ ಉತ್ತರನ ಇಲ್ಲದೆ ಉತ್ತರ ವೆರಿಫೈ ಮಾಡಿ ಹೌದಾ. ಇಟ್ಕೊಂಡು ನೋಡೋಣ. ಐದು ಬೈ ರೂಟ್ 2 ಉತ್ತರ 5 ಬೈ ರೂಟ್ 2 ಮತ್ತು ಮೈನಸ್ ರೂಟ್ 2 ಎಕ್ಸ್ ಪ್ಲಸ್ 5 ಮೈನಸ್ 5 ಬೈ ರೂಟ್ 2 ಮತ್ತು ಮೈನಸ್ ರೂಟ್ 2 ಈ ಸಮೀಕರಣದ ಮೂಲಗಳಾಗಿವೆ.
ಹಾಗಾದ್ರೆ ಇನ್ನೊಂದು ಲೆಕ್ಕ ಬಿಡಿಸಿ ಮಕ್ಕಳು ಅದೇ ರೀತಿಯಾಗಿ ನೀವು ಇನ್ನೊಂದು ಲೆಕ್ಕ ಬಿಡಿಸ್ತೀರಾ, ಹೌದಲ್ಲ? ಮುಚ್ಚೋಣ ಅಂದ್ರೆ ಇನ್ನೊಂದು ಲೆಕ್ಕ ತೆಗೆದುಕೊಳ್ಳೋಣ. ಏನಿದೆ? ಇನ್ನೊಂದು ಭಿನ್ನ ರಾಶಿ ರೂಪದಲ್ಲಿದೆ. 2x² - x ಪ್ಲಸ್ 8ನೇ ಒಂದು ಬಿಡಿಸಿ. ಎರಡು x² - x 2x² - x 2x² - x ಪ್ಲಸ್ 8ನೇ ಒಂದು. ಸರ್ ಭಿನ್ನ ರಾಶಿ ಕೊಟ್ಬಿಟ್ಟಿದ್ರೆ ಹೇಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳೇ? ಭಿನ್ನರಾಶಿ ಪದಗಳನ್ನು ಕೊಟ್ಟಿದ್ದಾರೆ, ಯಾರಾದ್ರೂ ಏನ್ ಮಾಡೋದು? ವಿದ್ಯಾರ್ಥಿಗಳೇ ಯಾರಾದ್ರೂ ಆಲೋಚನೆ ಮಾಡಿದ್ರ? ಹೌದಾ? ಬಿಡಿಸೋ ಪ್ರಯತ್ನ ಮಾಡಿದ್ರ? ಯಾರಾದ್ರೂ ಮಾಡ್ತಿದ್ರ? ಮಕ್ಕಳೇ ಬಹಳ ಸುಲಭ. ಇದು ಅಷ್ಟೇ ಮಕ್ಕಳೇ. ನೀವು ಫಸ್ಟ್ ನಾವು ಏನು ನಿಮ್ಗೆ ಗೊತ್ತಿದೆಯಲ್ಲ, ಪಂಚಪದಗಳ ಬರೋದಂತ ಮಾಡ್ತಾರೆ. ಮಧ್ಯಪದ -x ಬರ್ಬೇಕು ಮಕ್ಕಳೇ. ನಮ್ಗೆ ಅವಾಗ ಏನನ್ನ ಕೊಟ್ರೆ ಅಂತ ಬರುತ್ತೆ ಅಂತ ನೋಡ್ಕೋಬೇಕು. ಸುಲಭೀಕರಣ ಮಾಡ್ಬೇಡ ಮಕ್ಕಳೇ. ನಾವು ನಿಮ್ಗೆ ಗೊತ್ತಿರೋ ಪದ್ಧತಿ ಏನೇನು ಅದನ್ನ ಮೂಲ ಬೇಸಿಕ್ ತಿಂಡಿ ಅದೇ ಆಧಾರ ಮಾಡ್ತಾರೆ. ಗುಣಿಸಿದ್ರೆ ಉಳಿಲಿ 2x² ಇಂಟು 1/8. ಹೌದಾ? 2x² ಇಂಟು 1/8 ಅನ್ನು ಗುಣಿಸಿದ್ರೆ ಎಷ್ಟಾಗುತ್ತೆ? 2 1 4 ಅಲ್ವಾ? ಈಗ x² ಇಂಟು 1 x² ಆಯ್ತು. ಛೇದದಲ್ಲಿ 4. ಹೌದಾ? x² / 4 ಬರ್ತದೆ. ಗುಣಿಸಿದ್ರೆ x² / 4 ಬರಬೇಕು. ಕೂಡಿದ್ರೆ ಕಳೆದ್ರೆ -x ಬರಬೇಕು. ಹಾಗಾದ್ರೆ ಯಾವ ಪದವನ್ನ ನಾವು ಕೂಡಬೇಕು? ಯಾವ ಪದವನ್ನ ಕೂಡಿದ್ರೆ ಅದು -x ಬರುತ್ತೆ. ಗುಣಿಸಿದ್ರೆ ಏನಾಗಬೇಕು? x² / 4 ಬರಬೇಕು. ಹಾಗಾದ್ರೆ ಯಾವ ಪದಗಳು, ಯಾವ ಪದವನ್ನು ನಾವು ಮಾಡ್ತೀವಿ? ಹೇಗೆ ಮಾಡ್ತೀರಾ ಅಂದ್ರೆ ನೋಡಿ, ಅಂದ್ರೆ ಹೇಗೆ ಮಾಡಬೇಕು? -x ಕೊಡ್ಬೇಕು. ಕೂಡಿ ಕಳೆದ್ರೆ 3x 2x ಕಳೆದ್ರೆ -x ಬರುತ್ತೆ. ಆದ್ರೆ 3 ಎಳ್ಳೆ 6 ಬರುತ್ತೆ. ಹೌದಾ? 4 ಬರುತ್ತೆ. 4 ಹಾಕೋಣ, 4 3 ಹಾಕೋಣ. 4x 3x ಕಳೆದ್ರೆ ಅವಾಗ ಮಾಡಿ ಮತ್ತೆ ನೋಡ ಮಾಡಿದ್ರೆ ನನಗೆ -x ಬರುತ್ತೆ. ಅವಾಗ ಯಾವ ಪದ ನೋಡೋಣ ವಿಷಯ ಅಂದ್ರೆ ಇದು ಗುಣಿಸಿದ್ರೆ x² / 4 ಬರುತ್ತೆ. ಕಳೆದ್ರೆ -x ಬರುತ್ತೆ. ಯಾವ ಪದ? ಯಾವನ್ನ ಹಾಕಿರುತ್ತೆ ಯೋಚನೆ ಮಾಡಿ ನೋಡೋಣ. ಮಧ್ಯಪದ -x ಬರಬೇಕು. ಗುಣಿಸಿದ್ರೆ 2 1 4 ನೋಡಿ, ಅದು ಉತ್ತರ 1/x² / 4. x² / 4 ಅಪವರ್ತನಗಳಿವೆ ಮಕ್ಕಳು. ಇದು ವೆರಿಫೈ ಮಾಡಿ. x² / 4ಕ್ಕೆ ಇದರ ಅಪವರ್ತನಗಳು x/4 ಇಂಟು x/4. x/2 x/2 ಬರ್ತವೆ. x ಇಂಟು x² ಆಗುತ್ತೆ. ಹೌದಾ? 2 ಗುಣಿಸಿ. ಹೌದಾ? ಮತ್ತೆ ಯಾವ ರೀತಿ ಬರೀಬೋದು? x² - 4 ಇಕ್ವಲ್ಟು ಒಂದು ಇನ್ನೊಂದು ಯಾವುದು? x/4 ಇಂಟು 1/4. x/4 ಇಂಟು 1
ಅಪವರ್ತನ ತಾನೆ ಹೌದಾ ಅಪವರ್ತನ ಮಾಡ್ಬೋದಲ್ಲ ಎಕ್ಸ್ ಬೈ ನಾಲ್ಕನ್ನ ನಾನು ಎಕ್ಸ್ ಇಂದ ಮುಗಿಸ್ಕೊಳ್ತೀನಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಬೈ ಡಿವೈಡೆಡ್ ಬೈ 4 ಹೌದಾ ಎಕ್ಸ್ ಸ್ಕ್ವೇರ್ ಬೈ 4 ಆಗುತ್ತೆ ಆವಾಗ ಮಾಡ್ಬೋದಾ ಮತ್ತೆ ಅಲ್ಲಿ ಮಾಡ್ಬೋದು ನೋಡಿ ಮತ್ತೆ ಅಲ್ಲಿ ಮಾಡ್ಬೋದು ಅಪವರ್ತನ ಕಡೆಗೆ ತಗೊಂಡ್ರೆ ಹಾಗೇನೆ ಇಲ್ಲ ಅಂದ್ರೆ ಇಡೀ ಸಮೀಕರಣವನ್ನ ನಾವು ಏನ್ ಮಾಡೋಣ ಅಂದ್ರೆ ಇಂಟು ಏನ್ ಮಾಡೋಣ ಇದನ್ನ ಏನ್ ಮಾಡೋಣ ಮಲ್ಟಿಪ್ಲೈ ಬೈ ಅಲ್ವಾ ಇಡೀ ಸಮೀಕರಣವನ್ನ 2 ರಿಂದ ಗುಣಿಸ್ಕೊಳ್ಳೋಣ 4 ರಿಂದ 2 ಅಲ್ಲಿ ಮಾಡ್ಕೊಂಡು ಆ ಥರ ಮಾಡೋಣ ಅದು ಮಾಡಿದ್ರೆ ಉತ್ತರ ಬರುತ್ತೆ ನೋಡಿ ನೋಡೋಣ 2x ಮೈನಸ್ ಎಕ್ಸ್ ಅಲ್ವಾ ಎಕ್ಸ್ ಬರ್ಬೇಕು ನನಗೆ 4x ಮೈನಸ್ 3x ಅನ್ನ ಹಾಕಿದ್ರೆ ಬರ್ಬೋದು ನೋಡೋಣ ಪ್ರಯತ್ನ ಮಾಡಬೇಕು ನೋಡೋಣ ಅದೇ ರೀತಿ ನೋಡಿ ಭಿನ್ನರಾಶಿಯನ್ನು ಕೊಟ್ಟಾಗ ಯಾವ ರೀತಿಯಾಗಿ ಸಂದರ್ಭದಲ್ಲಿ ನಾವು ಇದನ್ನ ನಾವು ಲೆಕ್ಕವನ್ನು ಬಳಸಬಹುದು ಉತ್ತರ ಇಲ್ಲಿ 1/4 ಅಪವರ್ತನ ಬರ್ತದೆ ಹೇಗೆ 1/4 ಇದಕ್ಕೆ 1/4 ಇದನ್ನ 2 ಕಾಮನ್ x ಸ್ಕ್ವೇರ್ ಮೈನಸ್ 2 ಕಾಮನ್ ಅಂದರೆ x ಬೈ 2 ಆಗುತ್ತೆ ಪ್ಲಸ್ 1/4 ಹೌದಾ ಇದನ್ನ ಸ್ವಲ್ಪ ಮಾಡೋಣ x ಸ್ಕ್ವೇರ್ ಮೈನಸ್ ಓಕೆ ಪ್ರಯತ್ನ ಮಾಡೋಣ ಅಂತ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ನೋಡಿ ಅದೇ ರೀತಿಯಾಗಿ ಸ್ವಲ್ಪ ಅಪವರ್ತನಗಳನ್ನ ಎಕ್ಸ್ ಇಕ್ವಲ್ಟು ಈ ಮಕ್ಕಳ ಅಪವರ್ತನ ಅಂದರೆ 1/4 ಮತ್ತು 1/4 ಬರುತ್ತೆ ಹೌದಲ್ಲ ನೋಡಿ ಮಾಡಿ ನೋಡಿ ಹಾಗೆ ಇನ್ನೊಂದು ಲೆಕ್ಕ ಈ ಲೆಕ್ಕಕ್ಕೆ ಅಪವರ್ತನಗಳ ಗುಣಗಳು ಎಕ್ಸ್ ಇಕ್ವಲ್ಟು 1/4 ಮತ್ತು ಸಮೀಕರಣದ ಗುಣಗಳು 1/4 ಮತ್ತು 1/4 ಬರುತ್ತೆ ನೆಕ್ಸ್ಟ್ 5ನೇ ಪ್ರಶ್ನೆ ನಮಗೆ 10ನೇ ಒಂದು 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಇದು 5ನೇ ಪ್ರಶ್ನೆ ಬಿಡಿಸ್ತೀರಾ ಹೀಗೆ ಬಿಡಿಸ್ತಾವ 100x ಸ್ಕ್ವೇರ್ ಮೈನಸ್ 20x ಪ್ಲಸ್ 1 ಗುಣಿಸಿದ್ರೆ 100x ಬರಬೇಕು ಕೂಡಿದ್ರೆ ಕಳೆದ್ರೆ ಮೈನಸ್ 20x ಬಿಡಿಸಿ ಉತ್ತರ ಇದಕ್ಕೆ ಆ 5ನೇ ಪ್ರಶ್ನೆ ಉತ್ತರ 10ನೇ ಒಂದು ಅಥವಾ ಮತ್ತು 10ನೇ ಒಂದು ಬರುತ್ತೆ ನೋಡೋಣ ಮಾಡಿ 10ನೇ ಒಂದು 10ನೇ ಹೇಗೆ ಮಾಡ್ತೀವಿ 100 100x ಸ್ಕ್ವೇರ್ ಆಗುತ್ತೆ ಕೂಡ
ಕಳೆದ್ರೆ ಎಷ್ಟಾಗಬೇಕು ನಾವು ಬಿಡಿಸೋಣ. therefore 100x ಸ್ಕ್ವೇರ್ ಮೈನಸ್ 10x ಮೈನಸ್ 10x ಪ್ಲಸ್ 1 ಹೌದಾ? ಬಿಡಿಸ್ತೀರಾ? ಇದು ಗೊತ್ತಿದೆ ನಿಮಗೆ. therefore 100 ಮತ್ತು 10 ಸಾಮಾನ್ಯ ಅಲ್ವಾ? x ಕಾಮನ್ ಇದೆ, x ತೆಗೆದುಕೊಳ್ತೀವಿ. 10x ಮೈನಸ್ 1 ಮೈನಸ್ ಇಲ್ಲಿ ಎಷ್ಟಿದೆ ಅಂದರೆ ಇದರಲ್ಲಿ 10 ಇದೆ, ಇದು 1 ಇದೆ, 1 ಕಾಮನ್ ತೆಗಿತೀವಿ. 10x ಪ್ಲಸ್ ಮೈನಸ್ 1 ಕಾಮನ್ ತೆಗಿರಿ. therefore 10x ಮೈನಸ್ 1 ಕಾಮನ್ ತೆಗೆದರೆ ಉಳಿಯೋದು 10x. therefore 10x is equal to 1 ಅಲ್ವಾ? ಪ್ಲಸ್ 1 x is equal to 1/10. ನೆಕ್ಸ್ಟ್ ಅಥವಾ ಮತ್ತೆ 10x ಮೈನಸ್ 1 is equal to 0. therefore 10x is equal to plus 1 x is equal to 1/10. ಹಾಗಾದರೆ ಸಮೀಕರಣದ ಈ ವರ್ಗ ಸಮೀಕರಣದ ಮೂಲಗಳು 10ನೇ ಒಂದು ಬರುತ್ತೆ. ಹಾಗೆ ಹೇಳಿದ್ರೆ ಅಲ್ಲೇ ಮೇಲಿನ ಸಮೀಕರಣ ಅದೇ ರೀತಿಯಾಗಿ 4ನೇ ಒಂದು ಬರ್ತದೆ. ಹೇಗೆ ಅಂದರೆ ನೀವು ಮಾಡ್ತಾ ಹೋದ್ರೆ ಪ್ರಯತ್ನ ಮಾಡಿ. ಈಗ ಇನ್ನೊಂದು ರೀತಿಯ ಪ್ರಶ್ನೆಗಳು ಬರುತ್ತೆ. ಎರಡು ಸಂಖ್ಯೆಗಳ ಮೊತ್ತ 27 ಬರುತ್ತೆ. ಎರಡು ಸಂಖ್ಯೆಗಳ ಮೊತ್ತ 27 ಮೊತ್ತ ಮತ್ತು ಗುಣಲಬ್ಧ ಕೊಟ್ಟೆ. ಆವಾಗ ಆ ಸಂಖ್ಯೆಗಳು ಯಾವುವು? ಆ ವರ್ಗ ಸಮೀಕರಣದ ಗುಣಗಳು ಏನು ಅಂತ ವರ್ಗ ಸಮೀಕರಣದ ಮೂಲಗಳು ಏನು? ಎರಡು ಸಂಖ್ಯೆಗಳು ಯಾವುದೋ ಗೊತ್ತಿಲ್ಲ ನನಗೆ, ಹೌದಾ? ಯಾವುದೋ ಗೊತ್ತಿಲ್ಲಪ್ಪ. ಎರಡು ಸಂಖ್ಯೆ ಎ ಬಿ ಅಂತ ತಿಳ್ಕೊಳ್ಳೋಣ. ಎ ಅಂಡ್ ಬಿ ಆ ಸಂಖ್ಯೆಗಳ ಮೊತ್ತ ಕೊಟ್ಟಿದೆ, ಗುಣಲಬ್ಧ ಕೊಟ್ಟಿದೆ. ಹಾಗಾದ್ರೆ ವರ್ಗ ಸಮೀಕರಣದ ಮೂಲಗಳು ನಮಗೆ ಗೊತ್ತಿದೆ. ಏನು ಸೂತ್ರ? ವರ್ಗ ಸಮೀಕರಣದ ಆದರ್ಶ ಕೇಳ್ಬಾರ್ದು. ಅದ್ರ ಪ್ರಕಾರ ನೋಡಿ, ಕ್ವಶನ್ ನಂಬರ್ 2 ಎರಡು ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡಿದೆ. ನನಗೆ ಗೊತ್ತಿಲ್ಲ ಆ ಸಂಖ್ಯೆ ಎ ಮತ್ತು ಬಿ ಅಂತ ಇಟ್ಕೊಳ್ಳೋಣ. ಏನು ಇಟ್ಕೊಳ್ಳೋಣ? ಆ ಸಂಖ್ಯೆಗಳು ಏನೆಲ್ಲ ಇಟ್ಕೊಳ್ಳೋಣ? ಎಕ್ಸ್ ಮತ್ತು ವೈ ಆಗಿರುತ್ತೆ, ಅಥವಾ ಎ ಬಿ ಎ ಮತ್ತು ಬಿ ಆಗಿರುತ್ತೆ. ಆವಾಗ ನಮಗೆ ಗೊತ್ತಿದೆ ವರ್ಗ ಸಮೀಕರಣದ ಆದರ್ಶ ರೂಪ ಏನಿರುತ್ತೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c = 0 ಅಲ್ವಾ? ಎ ಬಿ ಗೊತ್ತಿಲ್ಲ ಅಲ್ವಾ? x ಸ್ಕ್ವೇರ್ ಮೈನಸ್ a ಪ್ಲಸ್ b x ಪ್ಲಸ್ c = 0. ಆ ವರ್ಗ ಸಮೀಕರಣದ ಮೂಲಗಳು ಇಲ್ಲ. ಮೊತ್ತ ಕೊಟ್ಟಿದೆ, ಏನು ಕೊಟ್ಟಿದೆ? a ಪ್ಲಸ್ b = 27. 27 ಅಂತ ಸಿಂಪಲ್ ಮಾಡ್ಕೊಂತ ಬರೀಬೇಕು. ಆಮೇಲೆ ಗುಣಿಸಿದ್ರೆ ಏನಾಗಬೇಕು? a ಇಂಟು b = 180. ಗುಣಲಬ್ಧ 180 ನೋಡಿ, ಹೌದಲ್ವಾ? ನಮಗೆ ಸೂತ್ರ ಬೇಕು. ವರ್ಗ ತ್ರಿಪದೋಕ್ತಿ ವರ್ಗ ಸಮೀಕರಣ ಆದರ್ಶ ರೂಪ ವರ್ಗ ಈ ರೀತಿಯ ಮೊತ್ತ ಮತ್ತು ಗುಣಲಬ್ಧ ಕೊಡ್ತಾರೆ. ಈ ಎರಡು ಸಮೀಕರಣ ಮೂಲಗಳನ್ನು ತಿಳ್ಕೊಳ್ಳೋಣ. 14 13 ಸಮೀಕರಣ ಮೂಲಗಳು. ಯಾಕೆ 14 13 ಅಂತ ನಾವು ತಿಳ್ಕೊಂಡ್ವಿ? ಯಾಕೆ ತಿಳ್ಕೊಂಡ್ವಿ ನೋಡಿದ್ರೆ ಉಳಿದ 27 ಬೇಕು, ಗುಣಿಸಿದ್ರೆ 182. ಇದು ಹೇಗೆ ಬರುತ್ತೆ? 182ರ ಅಪವರ್ತಕ ನಾವು ಮಾಡ್ಕೊಂಡು ಬರೋಣ. 3 ಹೌದಾ? 3 ನೋಡಿ ಎಷ್ಟೈತೆ ಹೋಗುತ್ತೆ ನೋಡಿ. 2 ಒಂದೇ 2 30 ಅಂದರೆ 2 ಒಂದೇ 2 ನೋಡಿ. ಈ ರೀತಿ ಬಾಕ್ಸ್ ಅಂತ ಬಂದ್ಬಿಟ್ರೆ 182 ಬಾಕ್ಸ್ ಮತ್ತೆ. ಈಗ ಮತ್ತೆ ಯಾವ್ದು ಅಂಕಿ ನೋಡಿ, ಇದು ಯಾವ ಅಂಕಿಯಲ್ಲಿ ಬರುತ್ತೆ? 91 ಯಾವ ಅಂಕಿ ಬರುತ್ತೆ? 13 75 199 14
ಹೌದಾ? 13 ಬಗ್ಗೆ ಬರುತ್ತೆ ತಾನೆ. 13 ಬಗ್ಗೆ ಇಷ್ಟವರೆಗೂ ಬರುತ್ತೆ. 13 ಇಷ್ಟವರೆಗೂ 13 ಈಗ ನೋಡಿ ಅಪವರ್ತನಗಳು ಏನು ಮಾಡ್ಬೇಕ್ರೆ 13 ಇದೆ ಇಂಟು 7 ಇಂಟು 13 ಇಂಟು 14 ಕೂಡಿಸಿ 13 ಅಂತ 14 ಕೂಡಿಸಿ 152 ಕೂಡಿದ್ರೆ 20. ಆದ್ದರಿಂದ ಇವು ವರ್ಗ ಸಮೀಕರಣದ ಮೂಲಗಳು ಆಗಿವೆ. ಹೇಗೆ ಕಂಡುಹಿಡಿಯಬೇಕು? ಇದನ್ನ ಹೇಗೆ ಕಂಡುಹಿಡಿಯಬೇಕು? ಫಸ್ಟ್ ನಾವು ಈ ಪದ್ಧತಿ ಬರ್ಕೊಂಡು ನಾವು ಅದನ್ನ ಬಿಡಿಸ್ಬೇಕು. ಹೌದಾ? ax square plus bn plus c होता है. Therefore, ये सूत्र x square minus a plus b into x plus ab equal to b. ಇದು ವರ್ಗ ಸಮೀಕರಣ. ಇದು ಬರ್ಕೊಂಡು x square minus 13 plus 14 into x plus a ಅಂದ್ರೆ 182 equal to 0. ಬಿಡಿಸಿ ಈಗ. Therefore, x square minus 13 27x plus 182 ಇದು ಬಿಡಿಸಿದ್ರೆ ನೋಡಿ ಬಿಡಿಸಿದ್ರೆ ಬರುತ್ತೆ x square minus 13x 13x minus 14x plus 182 ಈ ಕಾಮನ್ ತೆಗೆದು x ಮೈನಸ್ ಇಲ್ಲಿ x ಕಾಮನ್ ತೆಗೆದ್ರೆ x ಮೈನಸ್ 13 ಬರುತ್ತೆ. ಈ ಕಡೆ 14 ಕಾಮನ್ ತೆಗೆದ್ರೆ x ಮೈನಸ್ 13 therefore x minus 13 0 x is equal to 13 ಒಂದು ಮತ್ತು ಇಲ್ಲಿ ಉಳಿದು x minus 14 0 x is equal to 14. ಹಾಗಾದ್ರೆ ಆ ಎರಡು ಸಂಖ್ಯೆ ಅನುಕ್ರಮ ಸಂಖ್ಯೆ ನಾನು ಎ ಬಿ ಅಂತ ಹೇಳ್ತಾನೆ ಅಷ್ಟೇ. ಎಕ್ಸ್ ಎಕ್ಸ್ ಪ್ಲಸ್ 1 ಅಂತ ಹೇಳ್ತಾನೆ. ಅವಾಗ 13 ಮತ್ತು 14 ಆ ಸಂಖ್ಯೆಗಳು 13 ಮತ್ತು 14. ಹೌದಾ? ಹೀಗೆ ನೀವು ಮಾಡ್ತಾ ಹೋಗಿ. ಇದನ್ನೇ ನಾವು ಇನ್ನೊಂದು ರೀತಿಯಾಗಿ ಮಾಡ್ತೀವಿ. ಅಪವರ್ತನ ಮಾಡಿ ಆ ಸಂಖ್ಯೆ ಅಪವರ್ತನ ಗುಣಲಬ್ಧದ ಅಪವರ್ತನಗಳನ್ನು ಕಂಡುಹಿಡ್ಕೊಂಡು ಮೂಲಗಳನ್ನು ಕಂಡುಹಿಡಿದು ಒಂದು ವಿಧಾನ ಮಾಡಿದ್ರು. ಇನ್ನು ಬೇರೆ ರೀತಿಯಲ್ಲಿ ಸಾಲ್ವ್ ಮಾಡೋದು ಇನ್ನೊಂದು ವಿಧಾನ ಪರ್ಯಾಯ ವಿಧಾನ. ಅವ್ರು ಹೇಳಿದರೆ ಎರಡು ಸಂಖ್ಯೆಗಳ ಗುಣಲಬ್ಧ ಮೊತ್ತ ಕೊಟ್ಟಿದ್ದಾರೆ. ಎರಡು ಒಟ್ಟು ಅವ್ರು ಏನು ಕೂಡ ಎರಡು ಸಂಖ್ಯೆಗಳ ಅಂತ ಹೇಳಿದ್ರು. ಎರಡು ಸಂಖ್ಯೆಗಳು 27 ಮೊತ್ತ ಕಂಡ್ರೆ 27 ಆಗುತ್ತೆ. ಗುಣಲಬ್ಧ 182 ಆಗುತ್ತೆ ಅನ್ನೋದು ನಾವು ಪ್ರೂಫ್ ಮಾಡ್ತೀವಿ. ಹೀಗೆ ನೆಕ್ಸ್ಟ್ ಪ್ರಶ್ನೆ ನೋಡಿ. ಈಗ ಎರಡು ಸಂಖ್ಯೆಗಳ ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಧನಪೂರ್ಣಾಂಕಗಳ ವರ್ಗಗಳ ಮೊತ್ತ 365 ಆ ಸಂಖ್ಯೆಗಳನ್ನು ನೋಡಿ. ಎರಡು ಅನುಕ್ರಮವಾದ ಧನಪೂರ್ಣಾಂಕಗಳು ಏನಾಗಿದೆ ಪ್ರಶ್ನೆ ಬರ್ತದೆ. ಪ್ರಶ್ನೆ ಅಲ್ಲ ಅಭ್ಯಾಸದ ಇದು 4ನೇ ಪ್ರಶ್ನೆ. ಆ ಎರಡು ಧನ ಪೂರ್ಣಾಂಕಗಳು x ಮತ್ತು x plus 1 ಆಗಿವೆ. ಏನು ಬರಬೇಕು? x ಮತ್ತು x plus 1 ಅವುಗಳ ವರ್ಗಗಳ ಮೊತ್ತವು ಅಂತ ಹೇಳಿ. ಹೌದಾ? ವರ್ಗಗಳ ಮೊತ್ತವು ಅನುಕ್ರಮ ಪೂರ್ಣಾಂಕಗಳ ವರ್ಗಗಳ ಮೊತ್ತ 365 ನೋಡಬೇಕು. ಸಮಸ್ಯೆ ಏರಿಯ ಪ್ರಕಾರ ಸಮಸ್ಯೆ ಏನಾದ್ರು ಕೊಟ್ಟೆ ಪ್ರಶ್ನೆ ನೀವು ಬರಬೇಕಾದ್ರೆ ಸಮಸ್ಯೆ ಹೇಳಿಕೆ ಪ್ರಕಾರ ಅಂತ ಒಂದು ವರ್ಡ್ ಬಂದ್ರಿ. ಸಮಸ್ಯೆಯ ಹೇಳಿಕೆಯ
ಪ್ರಕಾರ ಅಂತ ಬರ್ಬಿಟ್ಟು ನೀವು ಮುಂದೆ ಪ್ರೊಸೀಡ್ ಮಾಡ್ತಾ ಹೋಗಿ ಮುಂದುವರಿಸ್ತಾ ಹೋಗಿ ಮಕ್ಕಳೇ. ಇದೇ ವರ್ಗ ಅಂತ ಹೇಳಿದೆ. x ಸ್ಕ್ವೇರ್ ಪ್ಲಸ್ x ಪ್ಲಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 365 ಆದರೆ ಆ ಸಂಖ್ಯೆಗಳಿಗೆ ನೋಡ ಮಾಡ್ತಾ ಹೋಗಿ. ಈಗ ನಿಮಗೆಲ್ಲ ಗೊತ್ತಿದೆ x ಸ್ಕ್ವೇರ್ ಅಂದ್ರೆ ಏನು? x ಸ್ಕ್ವೇರ್ therefore x plus 1 ಹೋಲ್ ಸ್ಕ್ವೇರ್ x ಸ್ಕ್ವೇರ್ ಇದು a plus b ಹೋಲ್ ಸ್ಕ್ವೇರ್ ಸೂತ್ರ 2x plus 1 is equal to 365 ಬಿಡಿಸಿ. ಓಕೆನಾ? ನೆಕ್ಸ್ಟ್ ಈಗ ನನಗೆ x ಸ್ಕ್ವೇರ್ ಎಲ್ಲ ಕೂಡ್ತೀನಿ, ಸಜಾತಿ ಪದಗಳನ್ನೆಲ್ಲ ಕೂಡಿ ಇಲ್ಲಿ 2x ಆಗ ಇಟ್ಕೊಳ್ಳಿ ಪ್ಲಸ್ 1 ಈ ಕಡೆ ಬಂದ್ರೆ ಮೈನಸ್ 365 0 ಮಾಡಬೇಡ. ಇದೊಂದು ವರ್ಗ ಸಮೀಕರಣ ಆಗಿರೋದ್ರಿಂದ ನಾವು ಶೂನ್ಯ ಮೂಲಗಳನ್ನು ಕಂಡುಹಿಡಿಯಬೇಕು. ಇಕ್ವಲ್ 0 ಮಾಡ್ತಾ ಹೋದೋ therefore ಈಗ ನೋಡಿ ಮಕ್ಕಳೇ 2x ಸ್ಕ್ವೇರ್ ಪ್ಲಸ್ 2x 365ರಲ್ಲಿ ಒಂದು ಕಳೆದ್ರೆ 314 0. ಹೌದಾ? ಈಗ ಇದರಲ್ಲಿ ಏನ್ ಮಾಡ್ತೀರಾ ನೋಡಿ ಮಕ್ಕಳೇ, ಇಷ್ಟು ದೊಡ್ಡ ಸಂಖ್ಯೆ ಇದೆ. ಏನ್ ಮಾಡೋದು? ಸ್ವಲ್ಪ ಇದು ಸಿಂಪಲ್ ಮಾಡ್ತಾ ಹೋಗಿ ನಮ್ಗೆ ಅಪಾರ್ಥ ಮಾಡೋದು ಈಸಿ. ಅವಾಗ ನಿಮಗೆ ಗೊತ್ತಿರೋದೇನು? ಸಾಮಾನ್ಯ ಪದವನ್ನು ತೆಗಿರಿ, ಅಪವರ್ತನ ತೆಗಿರಿ. 2 364ಕ್ಕೆ ಸಾಮಾನ್ಯ ಅಪವರ್ತನ 2 ಕಾಮನ್ ತೆಗಿರಿ. 2 ಕಾಮನ್ ತೆಗೆದ್ರೆ x ಸ್ಕ್ವೇರ್ ಪ್ಲಸ್ x ಮೈನಸ್ 364 ಅಂದ್ರೆ 2 ಒಂದೇ 2 ಎಂಟೇ 0. ಈಗ x ಸ್ಕ್ವೇರ್ ಪ್ಲಸ್ x ಮೈನಸ್ 182 ಇದಕ್ಕೆ ನಾವು ಏನ್ ಮಾಡಬೇಕು? ಉಪಗೋದಕ್ಕಿನ ಅಪವರ್ತನ ಮಾಡೋಣ. ನೋಡಿ ಇದು ಅಳಿಸೋಣ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗ ಮೇನ್ ಕ್ವಶನ್ ನಂಬರ್ 4 ಬಿಡಿಸ್ತಾ ಇದ್ದೀವಿ. ಹೌದಾ? ನೋಡಿ ಇದು ಬಿಡಿಸ್ತೀರ ಮಕ್ಕಳೇ. 2 ಇಂಟು ಬಂದಿರೋ ಉತ್ತರ x ಸ್ಕ್ವೇರ್ ಪ್ಲಸ್ x ಮೈನಸ್ 182 ಇದಿಗಳು 0. ಹೌದಾ? ಮಾಡೋಗಿ ಇದನ್ನು ಮಾಡಿ ಅಪವರ್ತನ ಮಾಡಿ ಮಕ್ಕಳೇ. ಎಷ್ಟು ಬರುತ್ತೆ? ಕೂಡಿದ್ರೆ ಕಳೆದ 182 x ಸ್ಕ್ವೇರ್, ಕೂಡಿದ್ರೆ ಕಳೆದ x ಬರಬೇಕು, ಇಲ್ಲಿ ಗುಣಿಸಿದ 182 x ಸ್ಕ್ವೇರ್ ಬರಬೇಕು. ಆ ರೀತಿಯಾಗಿ ಅಪವರ್ತನ ಕಂಡುಹಿಡ್ಕೊಳ್ಳಿ. 182ಕ್ಕೆ 18 2 ಹೌದಾ? ಮತ್ತೆ 13 ಒಳ್ಳೆ 91 ನೋಡಿ ಮಾಡ್ತಾ ಹೋಗೋದಾ? ಹೌದಾ? ಮತ್ತೇನೋ ಸಾಮಾನ್ಯ ಅಪವರ್ತನ ಬರಲ್ಲ ಇದಕ್ಕೆ. ಹಾಗೆ ಇಟ್ಕೊಳ್ಳಿ. ಅಪವರ್ತನಗಳೇನಂದ್ರೆ 13 ಇಂಟು ಏನಾಯ್ತು? 13 ಇಂಟು ಕೂಡಿದೆ 7 14 13 ಇಂಟು 14 ಮಕ್ಕಳೇ ಎಸ್. therefore x ಸ್ಕ್ವೇರ್ ಮೈನಸ್ ಏನು ಮಾಡ್ಬೇಕು ಮಕ್ಕಳೇ? 13x ಪ್ಲಸ್ ಬರ್ಬೇಕಲ್ಲ, ಪ್ಲಸ್ 14x ಮೈನಸ್ 182 0. ಹೌದಾ? ಇದನ್ನ ಬಿಡಿಸೋದು ಬರ್ತೀನಿ. ಈ ಕಾಮನ್ ತಂದ್ರೆ x ಮೈನಸ್ 13, ಈ ಕಡೆ ಕಾಮನ್ ತಂದ್ರೆ ಪ್ಲಸ್ 14 ಕಾಮನ್ ತಂದ್ರೆ x ಮೈನಸ್ ಅಷ್ಟೇ 14 ಬಂದ್ರೆ 14 ಒಂದು ಇನ್ನ ಎಷ್ಟು 4 ಬಂತು. therefore ಇಲ್ಲಿ ಉತ್ತರ ಎಷ್ಟು ಬಂತು? 14. ಮತ್ತೆ ಕಾಮನ್ ತೆಗಿರಿ. therefore x ಮೈನಸ್ 13 ಇಂಟು x ಪ್ಲಸ್ 14 0. therefore x is equal to 13 ಮತ್ತು x is equal to 1. ಹಾಗಾದ್ರೆ ಆ ಎರಡು ಧನ ಪೂರ್ಣಾಂಕಗಳು ಯಾವಾಗುತ್ತೆ? 13 ಮತ್ತು 14. ಆ ಎರಡು ಧನ ಪೂರ್ಣಾಂಕಗಳು 13 ಮತ್ತು 14 ನೋಡಿ ಬಂದ್ರೆ ಹೀಗೆ ಪ್ರತಿ ವಿದ್ಯಾರ್ಥಿಗಳ ಅಭ್ಯಾಸದಲ್ಲಿ ನಾವು ವ್ಯಾಕರಣ ಧನ ಪೂರ್ಣಾಂಕಗಳು 13 ಮತ್ತು 14 ಹೀಗೆ ಮಾಡ್ತಾ ಹೋಗಿ ಬರುತ್ತೆ ಮಕ್ಕಳ. ಹೌದಲ್ವಾ? ಆ ಎರಡು ಧನ ಪೂರ್ಣಾಂಕಗಳು ಯಾವ 13 ಮತ್ತು 14.
ಪ್ಲಸ್ 14 ಮೈನಸ್ 13 ಎಕ್ಸ್ ಬರುತ್ತೆ, ಎಕ್ಸ್ ಬರುತ್ತೆ. ಇದು ಈ ಕಡೆ ತಗೊಂಡ್ರೆ ಅವಾಗ ಪ್ಲಸ್ ಬರುತ್ತೆ, ಹೌದಾ? ಎಕ್ಸ್ ಕಾಮನ್ ಇದೆ, ಎಕ್ಸ್ ಮೈನಸ್ 13 ಪ್ಲಸ್ ಇಲ್ಲಿ 14 ಇದೆ, 14ರಲ್ಲಿ ಏನು ಕಾಮನ್ ತೆಗಿಬೇಕು? 14 14 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 13, ಎಕ್ಸ್ ಮೈನಸ್ 13 ಕಾಮನ್ ಆಗುತ್ತೆ, ಎಕ್ಸ್ ಪ್ಲಸ್ ಇದು ಧನಾತ್ಮಕ ಅಂತ ಇದೆ. ನಾವು ವರ್ಗಗೊಳಿಸ್ತಾ ಇದೀವಿ ಮಕ್ಕಳೇ. ಇಲ್ಲಿ ಧನ ಪೂರ್ಣಾಂಕ ಅಂದ್ರೆ ನಾವೇನ್ ಮಾಡ್ತೀವಿ, ಅದು ವರ್ಗಗೊಳಿಸ್ತೀವಿ. ಆದ್ರಿಂದ ಆ ಎರಡು ಧನ ಪೂರ್ಣಾಂಕಗಳ ಮಕ್ಕಳೇ 13 ಮತ್ತು 14 ಆಗಿವೆ ಅಂತ ಬರ್ತಾರೆ. ಓಕೆ, ಹೀಗೆ ವಿದ್ಯಾರ್ಥಿಗಳೇ ನಿಮ್ಮ ಅಭ್ಯಾಸದಲ್ಲಿ 10.2ರಲ್ಲಿ ಅನೇಕ ಇನ್ನು ಉಪಯುಕ್ತವಾದಂತಹ ಬಹಳ ಉಪಯುಕ್ತವಾದಂತಹ ಅನ್ವಯ ಸಮಸ್ಯೆಗಳಿದ್ದಾವೆ. ಅವುಗಳನ್ನು ನೀವು ಮಾಡ್ತಾ ಹೋಗಿ. ಹಾಗೆ ಹೇಳ್ತಾ ಇಂದಿನ ತರಗತಿಯಲ್ಲಿ ನಾವು ಕಲಿತಂತ ಕಲಿಕಾಂಶಗಳು ಏನಪ್ಪಾ ಅಂತಂದೇನು? ವರ್ಗ ಸಮೀಕರಣಗಳನ್ನು ಅಪವರ್ತನ ಮಾಡಿ ಬಿಡಿಸುವುದು, ಗುಂಪು ಮಾಡಿ ಅಪವರ್ತಿಸುವುದು ಅನ್ನೋದು ಬಂತು, ನೇರವಾಗಿ ಅಪವರ್ತನ ಮಾಡೋದು ಬಂತು, ಒಂದು ವರ್ಗಮೂಲ ಸಂಖ್ಯೆಯನ್ನ ಅಭಾಗಮೂಲ ಸಂಖ್ಯೆಯನ್ನ ಕೊಟ್ಟಾಗ ಯಾವ ರೀತಿಯಾಗಿ ಅದನ್ನ ಸುಲಭೀಕರಣ ಮಾಡಿ ಅಪವರ್ತನ ತೆಗೆಯುವುದು ಅನ್ನೋದನ್ನ ಈ ದಿನ ಕಲ್ತ್ಕೊಂಡ್ವಿ. ನಂತರ ಅನೇಕ ಹೇಳಿಕೆ ರೂಪದ ಪ್ರಶ್ನೆಗಳನ್ನ ಸಮೀಕರಣ ಮಾಡಿಬಿಟ್ಟು ಅದನ್ನ ಅಪವರ್ತನ ಮಾಡಿ ಪರಿಹಾರವನ್ನ ಕಂಡುಕೊಳ್ಳೋದು ಹೇಗೆ ಅನ್ನೋದನ್ನ ಈ ದಿನ ಕಲ್ತ್ಕೊಂಡಿದ್ದೀವಿ ಅಂತ ಭಾವಿಸಿಕೊಂಡು ಈಗಾಗಲೇ ನೀವು ಈ ಪಾಠವನ್ನು ಚೆನ್ನಾಗಿ ವೀಕ್ಷಣೆ ಮಾಡಿದ್ದೀರಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಪ್ರೀತಿ ವಿದ್ಯಾರ್ಥಿಗಳು.